ನಾಟಿ ಹಸುಳೆ ಒಂದು ಖುಷಿ ಮಾಡೋದಕ್ಕೆ ಇವತ್ತು ಕಣ್ ತುಂಬಿಸ್ಕೊತೀವಿ. ಯಾಕಂದರೆ ನಾನು ಇವತ್ತು ನೋಡ್ದಂಗ ನನಗಂತೂ ಜಾತ್ರೆಯಲ್ಲಿ ನೋಡ್ದಂಗೆ ಐತೆ. ಇವತ್ತು ಈ ಭಾಗದಲ್ಲಿ ಬಂದರೆ ಒಳ್ಳೆ ನಾಟಿ ಹಸುಗಳು, ಒಳ್ಳೆ ಹಳ್ಳಿಕಾರ ಓರಿಗಳು, ನಿಮ್ಗೆ ಎಲ್ಲ ಥರದ ಹಸುಗಳು ಕಾಣಿಸ್ತವೆ. ಬಟ್ ನಮ್ಮ ಜಾತ್ರೆಯಲ್ಲಿ ಎಲ್ಲ ಹಳ್ಳಿಕಾರ ಓರಿಗಳೇ ಇರ್ತವೆ ನೋಡಿ. ಯಜಮಾನ್ರೆ ಏನು ಹೇಳ್ತೀರಾ ರೇಟು? ಹಾಂ ಹಾಂ 48. ಏನು ಕರು ಸಮೇತ ಮಾರಾಗ್ತಾ ಇದ್ದೀರಾ? ಏನು ಎಷ್ಟು ತಿಂಗಳು ಕರು ನೋಡಿ? ಹಿಂಗಿರುತ್ತೆ. ಎಷ್ಟು ಲೀಟ್ರ್ ಹಾಲು ಕರಿಯುತ್ತೆ ಅಮ್ಮಮ್ಮ ಅಂದರೆ? 1-1.5 ಲೀಟ್ರು. ಯಜಮಾನ್ರೆ ನೀವೇನು ಬರೀ ಹೊರಗಡೆ ಇಟ್ಕೊಂಡ್ಬಂದಿರ 120ನಾ? ಏನು ಹೇಳ್ತೀರಾ ರೇಟು? 2 ಕಟ್ಸುಗಳಾ? ಇದು ಕಟ್ಸಾ? ಇದನ್ನೇನು ಹೇಳ್ತೀರಾ ರೇಟು? ಅದು ಬರೀ ಅದು ಕಟ್ಸು 35. ಏನು ಬೆಳಗ್ಗೆಯಿಂದ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ನೋಡಿ ಹಿಂಗಿರುತ್ತೆ. ಅಪ್ಪೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹೇಳು. ಯಾವ ನಿಮ್ದು? ನಮ್ದು ಇಲ್ಲೇ ಗುಬ್ಬಿ ಹತ್ರ ಮುಂಗಟ. ಗುಬ್ಬಿ ಹತ್ರ. ಏನು ಒಳ್ಳೆ ಕಟ್ಸಿಟ್ಕೊಂಡ್ ಬಂದಿದ್ದೀರಾ? ಹೊಸ ಕರ. ಕಟ್ಸು ಹಸಾನು ಕರ. ಏನ್ ಕರು ಸಮೇತ ಮಾರಾಗ್ಬೇಕು ಅನ್ಕೊಂಡಿದ್ದೀರಾ? ಯಾಕೆ ಕರು ಸಮೇತ ಮಾರಾಕ್ ಬಿಟ್ಟಿದ್ದೀರಾ? ಯಾಕೆ? ಹಿಂಗೆ. ಏನ್ ಹೇಳ್ತೀರಿ ರೇಟು? ರೇಟ್ 32 ಹೇಳ್ತೀವಿ. 32. ಅದು ಓರ್ಗನ? ಅದು ಓರ್ಗರನ ಏನು? ಅದು ಕಟ್ಸು. ಕಟ್ಸು ಅದು ಕಟ್ಸು. ಏನ್ ಹೇಳ್ತೀರಿ ರೇಟ್? ಅದು 22 ಹೇಳ್ತೀನಿ. 22. ನೋಡಿ ಹಿಂಗಿರುತ್ತೆ. ಏನ್ ಕರು ಸಮೇತ ಎಷ್ಟು ಕೇಳ್ತಾ ಇದ್ದೀರಾ? 28 ಕೇಳ್ತಾರೆ. ಫೈನಲ್ ಅಂದ್ರೆ ಎಷ್ಟು? 30,000 ಬಿಡ್ತೀವಿ. 30,000 ರೂಪಾಯಿ ಬಿಟ್ಬಿಡ್ತೀರಾ? ನೋಡಿ ನಾಟಿ ಹಸುಗಳು ಅಲ್ವಾ? ನೋಡಿ ಯಜಮಾನ್ರು ಬೆಳಗ್ಗೆನೆ ರುಚಿಗಿದ್ದಾರೆ. ಯಜಮಾನ್ರ ಏನ್ ಹೇಳ್ತೀರಾ ನಿಮ್ದು ಹೊರಗರ? 40,000. ಏನ್ ಒಂಟಿ ಹೊರಗರನಾ? ಹಾ ಏನು ಚೆನ್ನಾಗಿಲ್ವ? ಪರವಾಗಿಲ್ವಾ? ಬಿತ್ತನೆ ಬರುತ್ತಾ? ಇನ್ನು ಬಿತ್ತನೆಗೆ ಏನು ಹಾಕ್ತಿಲ್ವಾ? ಬೀಜ ಗೀಜ ಏನು ಹೊಡ್ಸಿಲ್ವಾ? ಹಾ ನೋಡಿ ಹಿಂಗೆ. ಏನ್ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ? ಕೆಂಚಪ್ಪ. ಏನ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಸಂತೆಗ? ನಾವು 16 ವರ್ಷದಿಂದ ಬರ್ತಾ ಇದೀವಿ. ಏನ್ ಈ ವ್ಯಾಪಾರದ ಅನುಭವ ಹೇಗಿದೆ ನಿಮ್ಗೆ? ಒಳ್ಳೇದಾಗೈತೆ. ಹಾ ಯಾವ ನಿಮ್ದು? ಗುಬ್ಬಿ ಹತ್ರ. ಏನ್ ಕಾಳಗಟ್ಟಮ್ಮನ ದೇವಸ್ಥಾನಕ್ಕ ಸುತ್ತುವರೆದು ವ್ಯಾಪಾರ ಮಾಡ್ತೀರಾ? ಸುತ್ತುವರೆದು ವ್ಯಾಪಾರ ಮಾಡ್ತೀರಾ ಹೆಂಗೆ? ಎಲ್ಲ ಸುತ್ತುವರೆದು ವ್ಯಾಪಾರ ಮಾಡ್ತೀರಾ ಹೆಂಗೆ? ಹೌದಾ? ಯಾವ ತರ ಜಾತ್ರೆ ನಡೀತಾ ಇಲ್ಲಿ? ಯಾವ ನಡೀತಾ ಜಾತ್ರೆ? ಓಕೆ ತುಂಬಾ ಧನ್ಯವಾದಗಳು ಯಜಮಾನ್ರ. ಹಾ ಸರಿ ಆಯ್ತು. ಅಣ್ಣ ಇವ್ ಯಾರು ಇವ? ಅವರು ಬಾ ನೋಡಿ ಒಳ್ಳೆ ಹಳೆ ಕರುಗಳು. ಅಣ್ಣ ಏನ್ ಹೇಳ್ತೀರ ರೇಟು ಕರು? 12.5. ನೋಡ್ರಿ ಒಳ್ಳೆ ಹಾಲು ಕರುಗಳು ಇವು. ಒಳ್ಳೆ ಖರ್ಚುಗಳು. ಯಾವ್ದು ಬೇಕಾಗಿದ್ರೆ ಬರ್ಬೋದು ಈ ಸಂತೆಗ. ಹಳ್ಳಿ ಕರು ಓರಿಗಳು ಓರಿಗಳು ನೋಡ್ಕೊಂಡು ತಗೊಂಡೋಗ್ಬೋದು ಬೇಕಾಗಿದ್ರೆ. ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ಮೈಕ್ ಆಗ್ಬಿಟ್ಟು ಹಂಗೆ ಹೇಳೋಣ. ಅವ್ರ ಕತೆ ಬೇಡ ಈಗ ಇಲ್ಲಿ ಹೇಳಿ. ನಿಮ್ ಪಾಡಿಗೆ ನೀವು ವ್ಯಾಪಾರ ಮಾಡ್ಕೊಳ್ಳಿ. ಈಗ ಅವರು ಗಂಟು ಕೊಟ್ಟು ಕೇಳ್ತಾರೆ 68,000 ಕೇಳ್ಬಿಟ್ಟು ನಾನು ಬಾಡಿಗೆನೆ ಕೊಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಬಾಡಿಗೆನೆ ಗಂಟೆಗೆ ಲೆಕ್ಕ ಬಾಡಿಗೆನೆ ಕೊಟ್ಟಿದ್ದೀನಿ. ನಾನು 80,000 ಕಮ್ಮಿ ಕೊಡಕಲ್ಲ, 80,000 ಕಮ್ಮಿ ಕೊಡಕಲ್ಲ ಅಂತೆಲ್ಲ ಇರೋದು. ಅವ್ರಿಗೂ 80,000 ಕಮ್ಮಿ ಕೊಡಕಲ್ಲ, ಇವ್ರಿಗೂ 80,000 ಕಮ್ಮಿ. ನಾವು ಬಾಡಿಗೆ ದೇವ್ರು ಕೊಟ್ಟಂಗ್ ಕೊಡ್ತಾರೆ. ಬಾಡಿಗೆ ದುಡ್ಡು ಕೊಡ್ಸೋದು
ಎಲ್ಲ ಬಂದ್ರೆ ಏನಿಲ್ಲ 75 ಮಡಿಕೆ ಹೋಗೋದೆ ನಿನ್ಗೆ ಆದ್ರೆ ಹ್ಮ್ ಇವೆಲ್ಲ ಮಾಡ್ಬೇಡಿ ವಿಡಿಯೋನ ಪರವಾಗಿಲ್ಲ ಮಾಡ್ರಿ. ಬೈಯೋದೆಲ್ಲ ಮಾಡ್ಬೇಡಿ ಬೇರೆ ಮಾಡಿ. ಇಲ್ಲ ಇಲ್ಲ ಪರವಾಗಿಲ್ಲ, ಈಗ ಮಾಡಿ, ಬೈಯೋದೆಲ್ಲ ಮಾಡಿ, ಮಾಡೋದಿಲ್ಲ ನೀವು ಅಂತ ಹೇಳ್ರಿ, ಎಲ್ಲಾನು ಮಾಡಿ. ನೀವೇನ್ ಬೈತಾ ಇಲ್ವಲ್ಲ, ವ್ಯವಹಾರ ಮಾಡ್ತಾ ಇದೀರಾ ಅಷ್ಟೇ, ಅಷ್ಟನ್ನ ಮಾಡ್ತಾ ಇದೀವಿ ಅಷ್ಟೇ ನಾವು. ಹ್ಮ್ ಇನ್ನು ಇವ್ರ ಮನೆ ತಗ ಹೋಗಿ ಮಾಡಿ ಒಂದ್ 60 ದನ ಕೆಟ್ಟಿದೆ ಮನೆ ಮುಂದೆ ಹಾ ಎಲ್ಲ 1 ಲಕ್ಷದಿಂದವ ಹಾ 6 ಲಕ್ಷ 7 ಲಕ್ಷ ತಕಲು ಅವೆ ಹಾ ಹಾ. ಯಾರ ಹಿಡ್ಕೊಂಡು ಹೋಗಾರ ಯಾವ ಊರು ಯಜಮಾನ್ರದು? ಅವ್ರು ನಾಮಂಗ್ಲ ನಾಗಮಂಗ್ಲ ಪಕ್ಕ ಧರ್ಮಸ್ಥಳ ಗೇಟ್ ಅಂತ ಧರ್ಮಸ್ಥಳ ಗೇಟು ಅಂತೇಳಿ. ಹಾ, ಹಾ ಹಾ. ಬಂಡೆ ನಾಗಣ ಅಂತ ಬಂಡೆನಾಗಣ ಅಂತೇಳಿ ಮನೆ ಹತ್ರ ಇರ್ತಾವ ಊರಿಗಳು ಅವ್ರ? ಈಗ್ಲೂ ಅವೇ 60 ದನ ಅವೆ 60 ದನ ಅವೇ. ಹ್ಮ್ ಹಂಗಾದ್ರೆ ಬರ್ತೀವಿ ನಾವುನು, ಹಾ ಯಾಕಂದ್ರೆ ನಾವು ಧರ್ಮಸ್ಥಳ ಪಾದಯಾತ್ರೆ ಹೋಗ್ತೀವಿ. ಹಾ ಪಾದಯಾತ್ರೆ ಹೋಗ್ಬೇಕಾದ್ರೆ ಅವ್ರ ಮೇಲೆ ಅವ್ರ ಗೇಟ್ ಹಾ, ಹೋಗ್ಬೇಕು, ಹಂಗಾಗಿ ಹೋಗಿ ಬಸ್ಸಲ್ಲಿ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀವಿ. ಹ್ಮ್ ಅಲ್ಲೇ ಬಲ್ಲಿ ರೋಡ್ ಸೈಡ್ ಮನೆ. ರೋಡ್ ಸೈಡ್ ಮನೆ. ಹ್ಮ್ ಆ ನಾಗಮಂಗಲ ಗೇಟ್ ಐತಲ್ಲ, ಆ ಗೇಟಲ್ಲೇ ನಾವು ಟಿಫನ್ ತಿಂತೀವಿ. ಹ್ಮ್ ನಾವ್ ಇರಿಸವೆ. ಆಫೀಸ್ ಅದಲ್ಲ ಹಾ ಹಾ ಆ ರೋಡ್ ಸೀದಾ ಕೇರ್ಕಡೆ ರೋಡ್. ಹಾ. ವ್ಯಾಪಾರ ಕುಣಿಗಳ ಕಟ್ಟಿಗೆ ಅಯ್ಯೋ ಎಣ್ಸಿಲ್ವೇನಪ್ಪ ನೀನು 50,000 ನೀನ್ ಎಣ್ಸಿರೋದ್ರ ನಾನೇನ್ ಎಣ್ಸನ್ನ ಅಣ್ಣ ಏನ್ ವ್ಯಾಪಾರ ಆಯ್ತಾ? ಹಾ ಆಯ್ತಣ್ಣ. ಹಾ, ಎಷ್ಟಕ್ಕೆ ಮಾಡಿದ್ರಿ? ಹಾ ಎಷ್ಟಕ್ಕೆ ಮಾಡಿದ್ರಿ? 70,000 ಕೊಡು. 70,000 ಕೊಟ್ಟಾರೆ. ಏನು ಇವ್ರ ಯಜಮಾನ್ರ ಹೆಸರು ಹೇಳಿಲ್ಲ ನಿಮ್ಗೆ? ಇಲ್ಲ ಇವ್ರ್ದು. ಆಗಿರೋದು. ತಾಂಡಿರೋದ ಇವ್ರದ್ದು ತಗೊಂಡಿರೋರು ಯಾರು? ಇವ್ರದ್ದು ಸತ್ಯಪ್ಪ ಅಂತ ಮಡಿಕೇರಿ. ಕೊಟ್ಗೆರೆ ಅವರು. ಓಹೋ, ಕೊಟ್ಗೆರೆಯಿಂದ ಬಂದಿದ್ದಾರೆ ಯಜಮಾನ್ರು. ಹ್ಮ್ ಹ್ಮ್, ಅಜ್ಜಿಹಳ್ಳಿಯಿಂದ. ಹ್ಮ್ ಏನ್ ಇವೇನಾ? ಹಾ ಇದು ಒಂದು ಒಂದ ಸಿಂಗಲ್? ಸಿಂಗಲ್. ಇನ್ನೊಂದ್ ಸಿಂಗಲ್ ಏನ್ ಮಾಡ್ತೀರಾ ಮತ್ತೆ ಇವಾಗ? ಅದನ್ನು ಮಾರ್ತೀವಿ. ಅದನ್ನು ಮಾರ್ತೀರಾ? ಕಾಯ್ಬೇಕು, ಹಾ ಯಾರಾದ್ರು ಬಂದ್ರೆ ಸಿಂಗಲ್ ಕೊಟ್ಬಿಡ್ತೀರಾ? ಏನ್ ಜೊತೆ ಈಡು ಜೋಡಿ ಚೆನ್ನಾಗಿದ್ವು? ಚೆನ್ನಾಗಿದ್ದು ಏನೋ ಸ್ನೇಹಿತರು ಬೇಕು ಅಂತ ಬಂದ್ ಕೇಳ್ತಾವ್ರೆ, ಹಾ ಹಾ, ಕೊಡೋದ ಅವ್ರಿಗೆ. ಹಂಗೆ. ಎಷ್ಟದಿಲ್ಲ ಸಂಜು ಅಪ್ಪಂಗ ಅಣ್ಣ ನಮಸ್ಕಾರ. ಹೌದು ಅಗೇರು, ಒಂದ್ ನಿಮಿಷ ಬನ್ನಿ. ಹಾ ನಮಸ್ಕಾರ. ಹಾ ನಮಸ್ಕಾರ ಹೇಳಿ ಅಣ್ಣ ಎಷ್ಟಕ್ಕೆ ಮಾಡಿದ್ರಿ? ಅಣ್ಣ 68,000. 68,000. ಹ್ಮ್ ಏನು ಓರಿ ಒಂಟಿ ಓರಿ ಮಾಡಿದೀರಾ? ಹಾ ಹಾ, ಬೆಳಿಗ್ಗೆಯಿಂದ ಏನ್ ಕೆಲವರು ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ. ಹ್ಮ್ ಎಲ್ಲೆಲ್ಲಿಂದ ಬರ್ತಾರೆ ಈ ಸಂತೆ ಗಿರಾಕಿಗಳು? ಈ ಸಂತೆಗೆ ಎಲ್ಲಾ ಕಡೆಯಿಂದ ಬರ್ತಾರೆ ಗೌಡ್ರೆ. ಅಣ್ಣ ನಿಮ್ ಹೆಸರು ಹೇಳಿ ನಮ್ಗೆ. ಕುಮಾರ್ ಅಂತ. ಕುಮಾರ್ ಅಂತೇಳಿ. ಹ್ಮ್ ಹ್ಮ್, ನೀವು ಪ್ರತಿ ವಾರ ಬರ್ತೀರಿ ಈ ಹ್ಮ್, ಸಂತೆಗೆ? ಪ್ರತಿ ವಾರ ಬರ್ತೀವಿ. ಏನ್ ನೀವು ಹಳ್ಳಿಗಳ ಮೇಲೆ ಹೋಗ್ತೀರಾ ಹೆಂಗೆ? ನಾವು ಹಳ್ಳಿ ಮೇಲೆಲ್ಲ ಹೋಯ್ತತಿ, ಸಂತೆನೂ ಹೋಗ್ತೀವಿ, ಹಳ್ಳಿಗೂ ಹೋಗ್ತೀವಿ, ಹಾ ಹಾ, ನೀವು ಇಟ್ಕೊಂಡ್ ಬರ್ತೀರಾ ಅಲ್ಲಿಂದ ಇಟ್ಕೊಂಡ್ ಬಂದು ಇಲ್ಲಿ ವ್ಯಾಪಾರ ಮಾಡ್ತೀರಾ? ವ್ಯಾಪಾರ ಮಾಡ್ತೀವಿ. ಹ್ಮ್, ತುಂಬಾ ಖುಷಿ ಆಯ್ತು ಅಣ್ಣ. ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ಕುಮಾರ್. ಕುಮಾರ್ ಅಂತೇಳಿ. ಹ್ಮ್. ತುಂಬಾ ಧನ್ಯವಾದಗಳು. ಹೌದು. ನೋಡಿ, ಒಂಟಿವರಿ ಕಟ್ಟಾದ್ರು, ಒಂಟಿವರಿ ಮಾರಾಕ್ತಿ, ತಿರ್ಗಾ ಇನ್ನೊಂದು ಒಂಟಿವರಿ ಇಟ್ಕೊಂಬಂದಾರ ನೋಡ್ರಿ ಯಜಮಾನ್ರು. ತಿರ್ಗಾ ಅವ್ರ ಜೊತೆ ಮಾಡಿದ್ರು. ಹಾ, ಹಿಂಗೆ ಇವತ್ತು ನೋಡೋದಕ್ಕೆ ಅವ್ರ ಕಣ್ಣು ಸಾಲದಪ್ಪ ನನಗಂತೂ. ಹ್ಮ್, ಹಾ, ಏನ್ ಹೇಳ್ತೀರ ರೇಟು? 30,000. ಇನ್ನು ಹಾಲು ಕರು ಅಣ್ಣ, ಏನೋ ವ್ಯಾಪಾರ ಬಂದಿದ್ರೆ ಇಲ್ವಾ ಯಜಮಾನ್ರ? ಏನ್ ಹೇಳ್ತೀರಾ ರೇಟು? ಏನ್ ಹೇಳ್ತೀರಾ ರೇಟು? 1.5. ಇನ್ನು ಹಾಲು ಕರುಗಳ ಏನು ಇವಾಗ 2 ಆಗವ? ಏನ್ ಎಷ್ಟು ಹೇಳ್ತೀರಾ ರೇಟು? 1.5 ಲಕ್ಷ. ಹೆಸರು ನಿಮ್ಮ ಹೆಸರು? ಯಜಮಾನ್ರ ನಮಸ್ಕಾರ. ನೋಡ್ರೆ ನಮಸ್ಕಾರ. 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 ಯಜಮಾನ್ರ ಏನ್ ವರಿಗಳು ಕಟ್ಟಿದ್ರೆ? ಒಳ್ಳೆ ವರಿಗಳು. ಒಳ್ಳೆ ಏನ್ ಹೇಳ್ತಾ ಇದೀರಿ ರೇಟ್ ಅಂದ್ರೆ? 1.5 ಲಕ್ಷ ಹೇಳ್ತಾ 1.5 ಲಕ್ಷ. ಏನ್ ಎಷ್ಟೆಲ್ಲ ಆಗವೆ? ಎರಡೆರಡಲ್ಲ ಅಲ್ಲ. ನಿಮ್ದು ಯಾವ ಊರು ಯಜಮಾನ್ರ? ನಮ್ದು ಯಡಿಯೂರ್ ಹತ್ರ ಮಂಟೆ ಅಂತ ಬರ್ತದೆ. ಹೌದಾ? ಯಡಿಯೂರಿಂದ 4 ಕಿಲೋಮೀಟರ್. 4 ಕಿಲೋಮೀಟರ್. 4 ಕಿಲೋಮೀಟರ್. ಹಾ ಹಾ. ನಿಮ್ಮ ಹೆಸರು? ರಾಜಣ್ಣ. ರಾಜಣ್ಣ ಅಂತೇಳಿ. ಬೆಳಗ್ಗೆ ವ್ಯಾಪಾರ ಬಂದಿರ ಇಲ್ವಾ? 1.5 ಏನೋ ವ್ಯಾಪಾರ ಕೇಳ್ತಾ ಇದ್ದಾರೆ ನೋಡ್ರಿ ಅವರು. ಅಲ್ಲೂ ಎರಡೆರಡಲ್ಲ ಕೊಡೋದಣ್ಣ. ನಾವ್ ಹೇಳ್ದಷ್ಟೇ ಕೊಡ್ತೀರಾ? ಕೇಳಿ ನೋಡಿ, ವ್ಯಾಪಾರ ಗಿಟ್ಟಿದ್ರೆ ಕೊಡ್ತಾರೆ. ಆಗತ್ತಕ್ಕೆ ಕೇಳಿ, ನಮ್ಗೂ ಗಿಟ್ಟಿದ್ರೆ ನೋಡಿ, ಇನ್ನು ನೋಡಿ, ನೋಡ್ಬಿಟ್ಟು ತಗೊಳ್ಳಿ, ಅದ್ರಲ್ಲಿ ಏನಿದೆ. ಹೇಳಿದೀವಣ್ಣ. ನಾವೆಲ್ಲ ಏಕೆ ಬಿಡ ಕೊಡೋದು ಹೇಳ್ತೀಯಾ? ನೀನೇ ಲೆಕ್ಕಾಚಾರ ಕೇಳ್ಬಿಡು.
ಏನ್ ಮಾಡೋಣ ಯಜಮಾನ ಈಗ ಅದು ತಾಯಿ ಹೊಟ್ಟೆಲಿಂದ ಬಂದ್ಬಿಟ್ಟದೆ ಅದೇನು ಮಾಡಕ್ಕಾಗಲ್ಲ. ಅಲ್ವಾ ರೊಕ್ಕ ಬೀಳತಕ್ಕ ಎಗಿತಾ ಇದ್ರೆ ಬಳಿ ಕೊಡ್ತಾರೆ. ನಿಂದೆ ಹೇಳ್ಬಿಡು ಹಿಂಗ ಅಲ್ಲೇ ಹಿಂಗ್ ಹೊಡ್ಕೊಂಡು ಹೋಯ್ತು ಅಂತ ಹೇಳಿ ಚೆಂಗಾಡೋದ್ ಬೇಡ ಲೆಕ್ಕವಾಗಿ ಹೇಳು. ಇಲ್ಲ ನಾನು ಹಂಗೆ ಹೇಳಿಲ್ಲ ನೀನ್ ಹರಿಯಂಗೆ ಹೇಳಿದೀನಿ ಹೇಳ್ಬೇಕು ನೀನ್ ಇಲ್ಲ ಕೇಳಕ್ಕೆ ಅವಮಾನ ಇಲ್ಲ ಯಾಕೆ ಮಾಡ್ತಿಕ್ಕಿ ಇನ್ನೂ ಒಂದ್ ಏನಂದ್ರೆ ಯಾಕಪ್ಪ ಕೇಳಿದ್ರೆ ನಿನ್ನ ಪದಾರ್ಥ ಕೇಳು ನಮ್ಗಂಗ್ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಬಂದಿಲ್ಲ ಇಲ್ಲ ಬಂದಿಲ್ಲ ಯೋಚನೆ ಮಾಡು. ಇಲ್ಲ ಅಣ್ಣ ಬಂದಿಲ್ಲ ಕೊಡಕೇನು ಬಂದ ನನ್ನ ಕೊಡಿದೀನಿ ಪ್ರೀತಿಯೇನು ಪ್ರೀತಿಯಿಂದಲೇ ಸಾಕಿದೀವಿ ಪ್ರೀತಿಯಿಂದಲೇ ಮಾರ ಅಂತ ಬಂದಿದ್ವಿ ನಮಗೂ ನಿಮ್ಗೂ ಅನ್ಸಿದ್ರೆ ಕೊಡು ತಲೆ ಸಾಲ ಹೇಳು. ಇರ್ಲಿ ಅಣ್ಣ ಇರೋದೇ ಹೆಂಗೇಳು? ಹೇಳಿದೀನಿ ಅಣ್ಣ ಹೇಳಿದೀನಿ ಕೊಡು ಅಂದ್ರೆ ನೋಟ್ ಕೊಡು. ಇಲ್ಲ ಯಾಕಂತ ಕೊಡ್ತೇನೆ ಯಾಕಡ ಎಷ್ಟು ಕೇಳಿದ್ರಿ ಯಜಮಾನ್ರು? ಗೌಡ್ರು ಕೇಳ್ತಾರ ಅವ್ರ ಅವೆಲ್ಲ ಹೊಟ್ಟಿದ್ ಕೊಡ. ನಾನು ಹೊಡಿಯಕ ಹೊಡಿಯೋದು ಏನ್ ಬೇಡ ಬಿಡ್ರಿ. ಹೊಡಿಯ ಬಿಡ. ನಿಂದು ಪದಾರ್ಥ ಹಾ. ನಿಂದು ವ್ಯವಹಾರ ಹೌದು ಬಿಡು. ನಿನ್ ಜೊತೆನಾ? ಯೋಚನೆ ಮಾಡಿ ನಾವು ಹಾಕ್ಬಿಟ್ಟಿದ್ವಿ ಸಾವ್ಕಾರ ಹಾಕ್ಬಿಟ್ಟು ಬೆಳೆಸಿ ಕಸು ಕಲ್ಸಿ ರೋಡ್ ಅಂತ ಹೊಡೀರಿ ನೋಡೋಣ. ಹಾ ನಡ್ರಿ ನಡ್ರಿ ನಡ್ರಿ. ಹಾ 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 ನೋಡ್ರಿ ನೀನು ಯಾವ್ದೊಂದು ಕೋಟೆ ಇದ್ದೇನೆ ಇಟ್ಕೋಬೇಡ ಹೆಂಗಸ್ರು ಮಕ್ಕಳು ಕೆಲಸ ಕಾರ್ಯಕ್ಕೂ ಬೇಕಾದ್ರೆ ಗ್ಯಾರಂಟಿ ಮನೆ ತಕ್ಕ ಬಂದು ಊಟ ಕೊಟ್ಟಿಟ್ಟು ಬರ್ತೀನಿ ಎಷ್ಟು ಕೇಳಿದ್ರಿ ಯಜಮಾನ್ರ? ಅವ್ರು ಕಮ್ಮಿ ಕೇಳ್ತಾವ್ರೆ ಅವ್ರಿಗೂ ನಮಗೂ ಇನ್ನು ಗಜ್ಗಜಂತ್ರ ಗಜಗಜಾಂತರ ಅದೇ. 1.5 ಹೇಳಿ ಓಲಿ 1.40 ಕೊಡು ಅಂದೆ ಹಾ ಅವ್ರು ಏನೇನೋ ಇದ್ ಮಾಡ್ತಾರೆ ನೋಡ್ರಿ ನಿಮ್ಗೆ ಗಿಟ್ಟಿದ್ರೆ ಕೊಡ್ರಿ. ಯಾಕಂದ್ರೆ ಕಷ್ಟ ಬಿದ್ದು ಹಾಕಿದೀವಿ ನೀವು ಕಷ್ಟ ಬಿದ್ದು ಸಾಕಿರ್ತೀರ ಆದ್ರೆ ಈ ವಾರ ಆದ್ರೆ ಮನೆ ತಗಿರ್ತೇವೆ ಅಷ್ಟೇ ಅಲ್ವಾ? ಅಣ್ಣ ಎಷ್ಟು ಕೇಳ್ಬೇಕು ನಿಮ್ಗೆ? ಎಷ್ಟು ಕೇಳಿದ್ರೆ ಅಷ್ಟೇ ಅಂತೀರಾ? ಪರವಾಗಿಲ್ಲ ಬಿಡ್ರಿ. ನೋಡಿ ಈ ತರ ವ್ಯಾಪಾರ ಬಿಟ್ಟು ಹೊಡಿಯಲ್ಲ ಅವ್ರು. ಹಾ ಹೊಡೆದ್ರೆ ಮತ್ತೆ ಮತ್ತೆ ಕೊಳ್ಳೋರ್ ತೊಂದರೆ ಆಗುತ್ತೆ ಹೌದಲ್ವಾ? ನೋಡ್ರಿ ಹಿಂಗೆ ಚೂರ್ ಮುಂದ್ಕಿರ್ಕಪ್ಪ ಎಲ್ಲ ಹೊಡೆದ್ ನೋಡಿದ್ರು ಯಜಮಾನ್ರು ಇನ್ನು ತಗೊಳೋದ್ರಲ್ಲಿ ಏನು ಯೋಚನೆ ಮಾಡ್ತಾರೆ. ನೋಡೋಣ ಅವ್ರಿಗೆ ಯಾವಾಗ ಇಟ್ಟು ತಗೊಂಡ್ಲಿ ಅಲ್ವಾ? ಯಜಮಾನ್ರು ನಿಮ್ದು ಯಾವೂರು? ನಮ್ದು ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದ ಹತ್ರ ಯಾವೂರು? ದೊಡ್ಡಬಳ್ಳಾಪುರ ಕೆಂಪೇನಹಳ್ಳಿ ಅಂತ. ತಮ್ಮೇನಹಳ್ಳಿ. ಹಾ ಹಾ ದೊಡ್ಡಬಳ್ಳಾಪುರ ತಾಲೂಕು. ಹಾ ಹಾ ಹೌದಾ? ನೋಡಿ ಈಗ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ ಯಜಮಾನ್ರು. ಎಷ್ಟು ಹೇಳಿಲ್ಲ ನೀವು? ಗೋವಿಂದರಾಜ್. ಗೋವಿಂದರಾಜು ಅಂತ ಹೇಳಿ. ಅವ್ರ ಮನೆ ಯಾವಾಗ ಬಂತು ದನ ಕಟ್ಟಿ. ದನ ಕಟ್ಟೋರು ಬೇಕೇ ಬೇಕಂತೀರಾ? ಏನು ವ್ಯವಸಾಯಕ್ಕ ಏನಕ್ಕ? ವ್ಯವಸಾಯ ಸಾಕಕ್ಕೆ ಮನೆ ಮುಂದೆ ಇರ್ಬೇಕು. ಮಾಡ್ತೀವಿ. ಮಾರ್ತೀರಾ? ಏನೋ ಮನೆ ಮುಂದೆ ಕಟ್ಕೊಂತೀರಾ? ಮಾಡ್ತೀರಾ? ಏನು ಪ್ರತಿ ವಾರ ಬರ್ತೀರಾ ಈ ಸಂತೆಗ? ನೋಡಿ ಹಿಂಗಿರುತ್ತೆ. ಹಾ ಏನೋ ವ್ಯಾಪಾರ ಗಿಟ್ಟಿಲ್ಲ ಅನ್ಸುತ್ತೆ ನೋಡೋಣ ಅಲ್ವಾ? ಹೌದೌದು ತುಂಬಾ ಧನ್ಯವಾದಗಳು ಯಜಮಾನ್ರೆ. ಹಾ ಆಯ್ತು